ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದ ಹಣದಲ್ಲಿ 1,000 ಕೋಟಿ ಇನ್ನು ರಾಜ್ಯ ಬಿಡುಗಡೆ ಮಾಡಿಲ್ಲ. ಅದನ್ನು ಮುಂದಿನ ವಾರದಲ್ಲಿ ಮಾಡ್ತೀವಿ ಅಂತ ಮಂತ್ರಿಗಳು ಹೇಳಿದ್ದಾರೆ. ಚುನಾವಣಾ ಬೆಟ್ಟಿಂಗ್ ಬೂತ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರೋದು ಬಿಡದಿಯಲ್ಲಿ ನಡೆದಿದೆ. 1 ಕೋಟಿ ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರಂತೆ ಸಾಯಿಯೊಬ್ಬರು, ಸೋತರು. ಆಗ ಆತ್ಮಹತ್ಯೆ ಮಾಡಿಕೊಂಡ್ರು. ಯಡಿಯೂರಪ್ಪ ಶಾಮನೂರು ಶಿವಶಂಕರಪ್ಪ ಹೊಂದಾಣಿಕೆ ರಾಜಕಾರಣದಿಂದ ದಾವಣಗೆರೆ ಬಿಜೆಪಿ ಪ್ರತಿ ಸೋತಿದ್ದಾರೆ ಅಂತ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆರೋಪ ಮಾಡ್ತಾರೆ. ಮೈಸೂರಿನಲ್ಲಿ ಅನ್ನದಾನೇಶ್ವರ ಮಠದ ಹಿರಿಯ ಸ್ವಾಮೀಜಿ ಬರ್ಬರವಾಗಿ ಕೊಲೆಯಾಗಿದ್ದಾರೆ. 90 ವರ್ಷದ ಶಿವಾನಂದ ಸ್ವಾಮೀಜಿ ಅವ್ರ ಸಹಾಯಕರೇ ಇದನ್ನು ಮಾಡಿದ್ದಾನಂತೆ. ಯಾಕೆ ಗದಿಬೇಕು? ಅವಮಾನಕ್ಕೆ ಹೆದರಿ ಒಂದೇ ಕುಟುಂಬದ 4 ಆತ್ಮಹತ್ಯೆಗೆ ಯತ್ನಿಸಿದ್ರು. ಅದರ ಅಪ್ರಾಪ್ತಿಯ ತಾಯಿ ತಾತ ಸತ್ತಿದ್ದಾರೆ. ಜನ ರೊಚ್ಚಿಗೆದ್ದು 2 ದಿನ ಅಂತ್ಯಕ್ರಿಯೆ ಮಾಡದೆ ಕಾದಿದ್ದಾರೆ. ಪೊಲೀಸರ ಮೇಲೆ ಪ್ರತಿಭಟನೆ ಮಾಡಿದೆ. ಏನೋ ಅನುಮಾನ ಇದೆ ಅದರಲ್ಲಿ. ಈಗ KR ನಗರದ ಇನ್ಸ್ಪೆಕ್ಟರು, ಮುಖ್ಯ ಪೇದೆ, ASIನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಕ್ರಿಮಿನಲ್ಗಳಿಗೆ ಪೊಲೀಸ್ ಇಲಾಖೆ ಮಾಹಿತಿ ಸೋರಿಕೆ ಮಾಡುತ್ತಿರೋ ಆರೋಪದ ಮೇಲೆ ತುಮಕೂರಿನ ವಿವಿಧ ಠಾಣೆಗಳ 5 ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಂಡೆ ಮೇಲೆ ನಿಂತು ಸೆಲ್ಫಿ ಕ್ಲಿಕ್ಕಿಸ್ಕೊತಾ ಇದ್ರಂತೆ ಹೈದರಾಬಾದ್ ಮೂಲದ 25 ವರ್ಷದ ಶ್ರವಣ್ ಜಾರಿ ಬಿದ್ದು ಮೃತರಾಗಿದ್ದಾರೆ. ಯುರೋಪ್ ಒಕ್ಕೂಟದ ಚುನಾವಣೆಯಲ್ಲಿ ಇಟಲಿಯ ಪ್ರಧಾನಿ ಬಲಪಂಥೀಯ ನಾಯಕಿ ಜಾರ್ಜಿಯಾ ಮೆಲೋನಿ ನೇತೃತ್ವದ ಪಕ್ಷ ಮೇಲುಗೈ ಸಾಧಿಸಿದೆ. ಅಥವಾ ಫ್ರಾನ್ಸಲ್ಲೂ ಅದೇ ಆಯಿತು. ಅಧ್ಯಕ್ಷರು ಎಲ್ಲ ಡಿಸಾಲ್ವ್ ಮಾಡಿ ಹೌಸನ್ನು, ಸಂಸತ್ತನ್ನು ಎಲೆಕ್ಷನ್ಗೆ ಹೋಗಿದ್ದಾರೆ. ಈ ಮಧ್ಯೆ ರಿಷಿ ಸುನಾಕ್ ಚುನಾವಣೆಗೆ ಮೊದಲೇ ರಾಜೀನಾಮೆ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಮಣಿಪುರದ ಕಾಂಗ್ಪೋಕ್ಸಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳ ಬೆಂಗಾವಲು ವಾಹನ ಹೋಗ್ತಿತ್ತಂತೆ. ಅದರ ಮೇಲೆ ಮಿಲಿಟೆಂಟ್ಗಳು ದಾಳಿ ಮಾಡಿದ್ದಾರೆ. ಆವಾಗ ಅವರು ಅದರಲ್ಲಿ ಇರಲಿಲ್ಲ. CM ಮೊದಲ ಮಳೆಗೆ ಮುಂಬೈ ಅಹಮದಾಬಾದ್ ಹೈವೇನಲ್ಲಿ ಭಾರೀ ಗುಂಡಿಗಳು ಬಿದ್ದೆ. ಇದೆಲ್ಲ ಸರಿ ಮಾಡಬೇಕು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ.